ಹಲೋ ಸ್ನೇಹಿತರೆ, ನಾನು ನಾರಾಯಣ್. ನಮ್ಮ ಕರ್ನಾಟಕ ರಾಜ್ಯ ಇಂದು ನಮ್ಮ ಭಾರತ ದೇಶದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಇದೇ ವರ್ಷ ಜುಲೈ 2024ರಲ್ಲಿ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಪ್ರೈವೇಟ್ ಕಂಪನಿಗಳಲ್ಲಿ ಮೀಸಲಾತಿ ಕೊಡುವ ಬಿಲ್ ಅನ್ನು ತಂದಿದೆ. ಇದರ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿರುವ ಪ್ರೈವೇಟ್ ಕಂಪನಿಗಳಲ್ಲಿನ ಮ್ಯಾನೇಜ್ಮೆಂಟ್ ಮತ್ತು ನಾನ್ ಮ್ಯಾನೇಜ್ಮೆಂಟ್ ದರ್ಜೆಯ ನೌಕರಿಗಳಲ್ಲಿ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ತರುವುದು ಇದರ ಉದ್ದೇಶ. ಈ ಬಿಲ್ ನ ಹೆಸರು ದಿ ಕರ್ನಾಟಕ ಸ್ಟೇಟ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾಂಡಿಡೇಟ್ಸ್ ಇನ್ ದ ಇಂಡಸ್ಟ್ರೀಸ್, ಫ್ಯಾಕ್ಟರೀಸ್ ಅಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ಸ್ ಬಿಲ್ 2024. ಈ ಬಿಲ್ ಅನ್ನು ಈಗಾಗಲೇ ಕ್ಯಾಬಿನೆಟ್ ನಲ್ಲಿಟ್ಟು ಅಪ್ರೂವಲ್ ಪಡೆಯಲಾಗಿದೆ. ಮುಂದೆ ಇದನ್ನು ಅಸೆಂಬ್ಲಿ ಅಧಿವೇಶನದಲ್ಲಿ ಇಟ್ಟು ಒಪ್ಪಿಗೆ ಪಡೆಯಬೇಕಾಗಿದೆ. ಈ ಬಿಲ್ ನಲ್ಲಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿರುವ ಪ್ರೈವೇಟ್ ಕಂಪನಿಗಳ ಮ್ಯಾನೇಜ್ಮೆಂಟ್ ದರ್ಜೆಯ ಉದ್ಯೋಗದಲ್ಲಿ ಅಂದರೆ ಸೂಪರ್ವೈಸರ್ಸ್, ಟೆಕ್ನಿಷಿಯನ್ಸ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಮತ್ತು ಹೈಯರ್ ಮ್ಯಾನೇಜ್ಮೆಂಟ್ ಗಳ ಉದ್ಯೋಗಗಳಲ್ಲಿ 50% ಮೀಸಲಾತಿಯನ್ನು ಮತ್ತು ಈ ಪ್ರೈವೇಟ್ ಕಂಪನಿಗಳ ನಾನ್ ಮ್ಯಾನೇಜ್ಮೆಂಟ್ ದರ್ಜೆಯ ಉದ್ಯೋಗದಲ್ಲಿ ಅಂದರೆ ಫ್ಯಾಕ್ಟರಿ ವರ್ಕರ್, ಕ್ಲರಿಕಲ್, ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಸ್ಕಿಲ್ ಎಂಪ್ಲಾಯಿ ಇನ್ ಐಟಿಇಎಸ್ ಮತ್ತು ಕಾಂಟ್ರಾಕ್ಟ್ ಕ್ಯಾಶುಯಲ್ಸ್ ಉದ್ಯೋಗಗಳಲ್ಲಿ 70% ಮೀಸಲಾತಿಯನ್ನು ಸ್ಥಳೀಯ ಕನ್ನಡಿಗರಿಗೆ ಮೀಸಲಿಡಬೇಕು ಎಂದು ತಿಳಿಸಿದೆ. ನಮ್ಮ ರಾಜ್ಯ ಸರ್ಕಾರ ಈ ಬಿಲ್ ನಲ್ಲಿ ತಿಳಿಸಿರುವ ಪ್ರಕಾರ ಒಬ್ಬ ವ್ಯಕ್ತಿ ತನ್ನನ್ನು ಕನ್ನಡಿಗ ಎಂದು ಗುರುತಿಸಿಕೊಳ್ಳಬೇಕಾದ್ರೆ ಅಂತವರು 3 ವಿಧಗಳಲ್ಲಿ ಅವರನ್ನು ಕನ್ನಡಿಗರು ಎಂದು ಖಾತರಿಪಡಿಸಿಕೊಳ್ಳಬಹುದು. ಒಂದು, ಅವರು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರಬೇಕು, ಅದಕ್ಕೆ ಅವರು ಕರ್ನಾಟಕದಲ್ಲಿ ಹುಟ್ಟಿದ ಪ್ರಮಾಣ ಪತ್ರ ಒದಗಿಸಬೇಕು. ಎರಡನೆಯದು, ಅವರು ಕಳೆದ 15 ವರ್ಷಗಳಿಂದ ಕರ್ನಾಟಕದಲ್ಲಿ ವಾಸ ಮಾಡಿರಬೇಕು ಮತ್ತು ಅದನ್ನು ಪ್ರಮಾಣಿಸುವ 15 ವರ್ಷದ ಡೊಮಿಸಿಲ್ ಸರ್ಟಿಫಿಕೇಟ್ ಇರಬೇಕು. ಮತ್ತು ಮೂರನೆಯದಾಗಿ, ಅವರಿಗೆ ಕನ್ನಡವನ್ನು ಓದಲು, ಬರೆಯಲು ಮತ್ತು ಮಾತನಾಡಲು ಬರಬೇಕು. ಈ 3ರಲ್ಲಿ ಯಾವುದಾದ್ರೂ ಒಂದು ಅರ್ಹತೆ ಉಳ್ಳವರು ಸರ್ಕಾರ ತಂದಿರುವ ಈ ಮೀಸಲಾತಿಯಲ್ಲಿ ಉದ್ಯೋಗ ಪಡೆಯಲು ಅರ್ಹರು. ಈ ಬಿಲ್ ಅನ್ನು ಸರ್ಕಾರ ಘೋಷಣೆಯನ್ನು ಮಾಡಿತು. ಆದರೆ ಈ ಬಿಲ್ಲಿನ ವಿರುದ್ಧ ಹಲವಾರು ಉದ್ಯೋಗಪತಿಗಳು, ಉತ್ತರ ಭಾರತದ ಹಲವು ಪ್ರಭಾವಿ ಜನರು ಈ ಬಿಲ್ ನ ವಿರುದ್ಧ ಮಾತನಾಡಲು ಶುರು ಮಾಡಿದರು. ಉತ್ತರ ಭಾರತದ ಹಿಂದಿ ಮಾಧ್ಯಮಗಳು ಈ ಬಿಲ್ ಅನ್ನು ದೇಶ ದ್ರೋಹದ ರೀತಿ ಬಿಂಬಿಸಲು ಪ್ರಾರಂಭಿಸಿದವು. ಕಡೆಗೆ ಕರ್ನಾಟಕ ಸರ್ಕಾರ ಈ ಬಿಲ್ ಅನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ ಎಂದು ಸಿಎಂ ಅವರ ಟ್ವಿಟರ್ ಹೇಳಿಕೆ ಮುಖಾಂತರ ಈ ಬಿಲ್ ಅನ್ನು ಪ್ರಸ್ತುತ ತಟಸ್ಥಗೊಳಿಸಿದೆ. ಸ್ನೇಹಿತರೆ, ಈ ಬಿಲ್ ಮುಂದೆ ಏನಾಗಬಹುದು, ಇದು ಯಾವಾಗ ಅಸ್ತಿತ್ವಕ್ಕೆ ಬರಬಹುದು, ಈ ತರದ ಪ್ರಶ್ನೆಗಳು ನಮ್ಮ ಕನ್ನಡಿಗರ ಮುಂದೆ ಹುಟ್ಟಿಕೊಳ್ಳುತ್ತದೆ. ಇದನ್ನು ಅರಿಯಲು ನಾವು ಇದಕ್ಕೂ ಮುಂಚೆ ಯಾವ ರಾಜ್ಯಗಳು ಈ ತರದ ಬಿಲ್ ಅನ್ನು ತಂದಿದ್ದುವು, ಮುಂದೆ ಆ ಬಿಲ್ಗಳು ಏನಾದವು, ಮುಂದೆ ನಮ್ಮ ಕರ್ನಾಟಕ ಸರ್ಕಾರ ಈ ಬಿಲ್ ಅನ್ನು ಅಸ್ತಿತ್ವಕ್ಕೆ ತರಲು ಏನು ಮಾಡಬಹುದು, ಈ ಬಿಲ್ ನಿಂದ ಕನ್ನಡಿಗರಿಗೆ ಹೇಗೆ ಹೆಚ್ಚು ಉದ್ಯೋಗ ದೊರಕಬಹುದು, ಈ ತರದ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ತರದ ಬಿಲ್ ಅನ್ನು ಮೊದಲು 1995ರಲ್ಲಿ ಗುಜರಾತ್ ರಾಜ್ಯ ಸರ್ಕಾರ ತನ್ನ ರಾಜ್ಯದಲ್ಲಿ ಇರುವ ಪ್ರೈವೇಟ್ ಉದ್ಯೋಗಗಳಲ್ಲಿ 85% ಮೀಸಲಾತಿ ತರುವ ಘೋಷಣೆ ಮಾಡಿತು. ಆದರೆ ಮುಂದೆ ನಾನಾ ಕಾರಣಗಳಿಂದ ಈ ಬಿಲ್ ಈಗಲೂ ಪ್ರಸ್ತಾವನೆ ಹಂತದಲ್ಲೇ ಉಳಿದಿದೆ. ಮುಂದೆ 2008ರಲ್ಲಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರ 50ರಿಂದ 80% ಪ್ರೈವೇಟ್ ಕಂಪನಿಗಳ ನೌಕರಿಗಳನ್ನು ಸ್ಥಳೀಯ ಮರಾಠಿ ಜನರಿಗೆ ಮೀಸಲಿಡಬೇಕು ಎಂಬ ಬಿಲ್ ತರುವ ಘೋಷಣೆ ಮಾಡಿದರು. ಈ ಬಿಲ್ ಈಗಲೂ ಕಾರ್ಯರೂಪಕ್ಕೆ ಬರದೆ ಹಾಗೆ ತಟಸ್ಥವಾಗಿ ಉಳಿದಿದೆ. ಮುಂದೆ ಆಂಧ್ರ ಪ್ರದೇಶ 2019ರಲ್ಲಿ ತನ್ನ ರಾಜ್ಯದಲ್ಲಿನ ಪ್ರೈವೇಟ್ ಕಂಪನಿಗಳ ಉದ್ಯೋಗದಲ್ಲಿ 75% ಮೀಸಲಾತಿಯನ್ನು ತನ್ನ ಸ್ಥಳೀಯ ಆಂಧ್ರ ಪ್ರದೇಶ ನಿವಾಸಿಗಳಿಗೆ ನೀಡಬೇಕೆಂಬ ಬಿಲ್ ತಂದಿತು. ಮುಂದೆ ಈ ಬಿಲ್ ನ ವಿರುದ್ಧ ಹೈಕೋರ್ಟ್ ನಲ್ಲಿ ಕೇಸ್ ಆಗಿ ಈಗಲೂ ನಡೆಯುತ್ತಲಿದೆ. ಮುಂದೆ 2020ರಲ್ಲಿ ಹರಿಯಾಣ ರಾಜ್ಯ ತನ್ನ ರಾಜ್ಯದಲ್ಲಿನ ಪ್ರೈವೇಟ್ ಕಂಪನಿಗಳಲ್ಲಿ 30,000 ಸಂಬಳಕ್ಕಿಂತಲೂ ಕಮ್ಮಿ ಸಂಬಳದ ಉದ್ಯೋಗದಲ್ಲಿ 75% ಉದ್ಯೋಗವನ್ನು ತನ್ನ ರಾಜ್ಯದ ಸ್ಥಳೀಯರಿಗೆ ಮೀಸಲಿಡಬೇಕೆಂಬ ಬಿಲ್ ಅನ್ನು ತಂದಿತು. ನಂತರದಲ್ಲಿ ಈ ಬಿಲ್ ಹೈಕೋರ್ಟ್ ನಲ್ಲಿ ವಜಾ ಆಯಿತು. ಮತ್ತು ಮುಂದೆ 2021ರಲ್ಲಿ ಜಾರ್ಖಂಡ್ ರಾಜ್ಯ ಸರ್ಕಾರ ತನ್ನ ರಾಜ್ಯದಲ್ಲಿನ ಪ್ರೈವೇಟ್ ಕಂಪನಿಗಳ ಉದ್ಯೋಗದಲ್ಲಿ 75% ಉದ್ಯೋಗವನ್ನು ತನ್ನ ಸ್ಥಳೀಯ ನಿವಾಸಿಗಳಿಗೆ ಮೀಸಲಿಡಬೇಕೆಂಬ ಬಿಲ್ ಅನ್ನು ತಂದು ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆಯಿತು ಮತ್ತು ಈ ಬಿಲ್ ಪ್ರಸ್ತಾವನೆಯ ಹಂತದಲ್ಲಿದೆ. ಸ್ನೇಹಿತರೆ, ನಾನು ಈಗ ಹೇಳಿದ ಒಂದೊಂದು ರಾಜ್ಯದಲ್ಲೂ ಅವರದೇ ಆದ ಪರಿಸ್ಥಿತಿಗಳಿವೆ. ನಮ್ಮ ದೇಶದಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆಯ ಪರಿಣಾಮ ರಾಜ್ಯಗಳು ಈ ತರದ ತನ್ನ ಸ್ವಂತ ಸಮಸ್ಯೆ ಬಗ್ಗೆ ಮಾತ್ರ ಯೋಚನೆ ಮಾಡುವ ವ್ಯವಸ್ಥೆಗೆ ತಂದು ನಿಲ್ಲಿಸಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿನ ರಾಜ್ಯಗಳ ನಡುವೆ ಇರುವ ಪರ್ ಕ್ಯಾಪಿಟಾ ಇನ್ಕಮ್ ನಲ್ಲಿ ಹೆಚ್ಚಿದ ವ್ಯತ್ಯಾಸಗಳು. ಉದಾಹರಣೆಗೆ 2022-23 ಸಾಲಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮ್ 3.04 ಲಕ್ಷ ಇದ್ದರೆ ನಮ್ಮ ದೇಶದ ಅತಿ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶದ ಪರ್ ಕ್ಯಾಪಿಟಾ ಇನ್ಕಮ್ 83,000 ಇದೆ. ಹಾಗೆ ಬಿಹಾರದಲ್ಲಿ 57,000 ಇದೆ. ಉತ್ತರ ಪ್ರದೇಶದ ಜನಸಂಖ್ಯೆ 22 ಕೋಟಿ ಇದ್ದರೆ ಬಿಹಾರದ ಜನಸಂಖ್ಯೆ 13 ಕೋಟಿಯಷ್ಟಿದೆ. ನಮ್ಮ ದೇಶದಲ್ಲಿ 25 ವರ್ಷದ ವಯಸ್ಸಿನ ದುಡಿಯುವ ಯುವಜನರ ಸಂಖ್ಯೆ 50% ನಷ್ಟಿದ್ದು
ಇಷ್ಟು ದೊಡ್ಡ ಜನಸಂಖ್ಯೆ ಹೊಂದಿರುವ ರಾಜ್ಯಗಳಾದ ಯುಪಿ ಮತ್ತು ಬಿಹಾರ ತಮ್ಮ ರಾಜ್ಯಗಳಲ್ಲಿ ಹೆಚ್ಚು ಅಭಿವೃದ್ಧಿ ಮತ್ತು ಹೂಡಿಕೆಗೆ ಯೋಗ್ಯವಾದ ವಾತಾವರಣವನ್ನು ಎಲ್ಲಿಯವರೆಗೂ ನಿರ್ಮಾಣ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಈ ರಾಜ್ಯಗಳಿಂದ ಉದ್ಯೋಗವನ್ನು ಅರಸಿ ದೊಡ್ಡ ಸಂಖ್ಯೆಯಲ್ಲಿ ಯುವಜನ ಹೊರ ರಾಜ್ಯಗಳಿಗೆ ಹೋಗುತ್ತಲೇ ಇರುತ್ತಾರೆ. ಇಂಥವರಿಗೆ ಉದ್ಯೋಗ ಕೊಡಲು ಬೇರೆ ರಾಜ್ಯಗಳಲ್ಲಿ ಹೆಚ್ಚಾಗಿ ಉದ್ಯೋಗ ಲಭ್ಯವಿದ್ದರೇನೋ ತೊಂದರೆ ಇಲ್ಲ. ಆದರೆ ಕೆಲವು ವರ್ಷಗಳಿಂದ ನಿರುದ್ಯೋಗ ಸಮಸ್ಯೆ ಪ್ರತಿಯೊಂದು ರಾಜ್ಯದಲ್ಲಿಯೂ ದೊಡ್ಡ ಸಮಸ್ಯೆಯಾಗಿ ಕಾಡಲು ಪ್ರಾರಂಭ ಆಗಿದೆ. ಎಲ್ಲ ರಾಜ್ಯಗಳಿಗೂ ಅವರ ರಾಜ್ಯದಲ್ಲಿ ಇರುವ ನಿರುದ್ಯೋಗ ಯುವಜನತೆಗೆ ಮೊದಲು ಉದ್ಯೋಗ ಒದಗಿಸುವ ತವಕ ಇರುವುದು ಸಹಜ. ಏಕೆಂದರೆ ಅಲ್ಲಿನ ಜನ ಮತ ಹಾಕಿ ತಂದ ಸರ್ಕಾರ ಅವರ ಮತದಾರರಿಗೆ ಮೊದಲು ಆದ್ಯತೆ ಕೊಡಬೇಕಾಗುತ್ತದೆ. ಉದಾಹರಣೆಗೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕರ್ನಾಟಕದಲ್ಲಿ 2.5% ಇದ್ದರೆ ಬಿಹಾರದಲ್ಲಿ 19.1% ಇದೆ, ರಾಜಸ್ಥಾನದಲ್ಲಿ 28.5% ಇದೆ ಮತ್ತು ಹರಿಯಾಣದಲ್ಲಿ 37.4% ಇದೆ. ಇಷ್ಟು ದೊಡ್ಡ ಸಂಖ್ಯೆಯ ವ್ಯತ್ಯಾಸ ಇರುವಾಗ ಒಂದು ರಾಜ್ಯ ತನ್ನ ಎಲ್ಲಾ ಅವಕಾಶಗಳನ್ನು ಬೇರೆ ರಾಜ್ಯಕ್ಕೆ ಬಿಟ್ಟುಕೊಟ್ಟರೂ ಸಮಸ್ಯೆ ಇಲ್ಲಿ ನಿವಾರಣೆ ಆಗುವ ಸ್ವರೂಪದಲ್ಲಿಲ್ಲ. ಅದರಲ್ಲಿಯೂ ಸ್ನೇಹಜೀವಿಗಳು ಮತ್ತು ಮೃದು ಸ್ವಭಾವದ ಜನರಿರುವ ಕರ್ನಾಟಕ, ಅದರಲ್ಲಿಯೂ ಬೆಂಗಳೂರು ನಗರ ಹೊರಗಿನ ಜನ ಬಂದು ನೆಲೆಸುವುದಕ್ಕೆ ಇಷ್ಟಪಡುವ ಮೊದಲ ಆದ್ಯತೆಯ ತಾಣ. ಹಿಂದೆ ಎಲ್ಲರನ್ನೂ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದ ಬೆಂಗಳೂರು ಈಗ ಜನಸಂಖ್ಯೆಯ ಒತ್ತಡ, ಇರುವ ಉದ್ಯೋಗದಲ್ಲಿ ಪೈಪೋಟಿ, ಹೆಚ್ಚುತ್ತಿರುವ ಬೆಲೆ ಏರಿಕೆಯ ನಡುವೆ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡಲು ಹೊರ ರಾಜ್ಯಗಳಿಂದ ಬರುತ್ತಿರುವ ಜನರು ಬೆಂಗಳೂರಿನಲ್ಲಿ ಯಾವುದೇ ಕೆಲಸ ಮಾಡಲು ತಯಾರಾಗಿದ್ದು, ಈ ತರದ ಒತ್ತಡಗಳಿಂದ ಇದುವರೆಗೂ ಹೆಚ್ಚು ತೊಂದರೆ ಎದುರಿಸದ ಕನ್ನಡಿಗರು ಈಗ ಏನು ಮಾಡಬೇಕು ಎಂದು ತಿಳಿಯದೆ ಒದ್ದಾಡುತ್ತಿದ್ದಾರೆ. ಜೊತೆಗೆ ಕೆಲವು ವರ್ಷಗಳಿಂದೀಚೆ ಶಾಂತಿ ಮತ್ತು ನೆಮ್ಮದಿಯ ಜನರು ಎಂದು ಕರೆಸಿಕೊಳ್ಳುತ್ತಿದ್ದ ಬೆಂಗಳೂರಿನ ಜನರು ತಮ್ಮ ಅಸ್ತಿತ್ವ ಕಾಪಾಡಿಕೊಳ್ಳಲು ಕೆಲವು ಸಮಯದಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ. ಈ ತರದ ಸುದ್ದಿಗಳನ್ನು ಉತ್ತರ ಭಾರತೀಯರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಮಾಡಿ ಕನ್ನಡಿಗರನ್ನು ದೇಶದ್ರೋಹಿಗಳ ತರ ಬಿಂಬಿಸುತ್ತಲೇ ಇರುತ್ತಾರೆ. ಕೆಲವೊಬ್ಬರು ಕರ್ನಾಟಕದಲ್ಲಿನ ಪ್ರೈವೇಟ್ ಕಂಪನಿಗಳಲ್ಲಿ ದುಡಿಯಲು ಬೇಕಿರುವ ನಿಪುಣತೆ ಕನ್ನಡಿಗರಿಗೆ ಇಲ್ಲದೆ ಇರುವ ರೀತಿಯಲ್ಲಿ ಕೆಲವರು ಕನ್ನಡಿಗರಿಗೆ ಟೀಕೆ ಮಾಡುತ್ತಾರೆ. ಇವರುಗಳಿಗೆ ಕರ್ನಾಟಕದ ಯೋಗ್ಯತೆ ಮತ್ತು ಕನ್ನಡಿಗರಿಗೆ ಇರುವ ಕುಶಲತೆ ಬಗ್ಗೆ ತಿಳಿದಿಲ್ಲ ಎನಿಸುತ್ತದೆ. ಇಂಥ ಕೆಲವರ ಪ್ರಕಾರ ಬೆಂಗಳೂರು ದೊಡ್ಡ ನಗರ ಆಗಿದ್ದೇ ಇವರುಗಳಿಂದ ಎಂಬ ರೀತಿಯಲ್ಲಿ ಮಾತನಾಡುತ್ತಾರೆ. ಬೆಂಗಳೂರು ಒಂದು ದೊಡ್ಡ ನಗರ ಆಗಲು ಎಲ್ಲರ ಶ್ರಮವೂ ಇದೆ ನಿಜ. ಆದರೆ ಈ ಬೆಂಗಳೂರು ಎಲ್ಲರಿಗೂ ಆಶ್ರಯ ಕೊಡುವ ಮಟ್ಟಕ್ಕೆ ಬೆಳೆಯಲು ಮೊದಲು ಬುನಾದಿ ಹಾಕಿದವರು ನಮ್ಮ ಮೈಸೂರಿನ ಮಹಾರಾಜರು, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಮಾಡಿದ ಕಾರ್ಖಾನೆಗಳು ಮತ್ತು ಈ ಕಾರ್ಖಾನೆಗಳಲ್ಲಿ ದುಡಿಯಲು ಯೋಗ್ಯರನ್ನು ತಯಾರು ಮಾಡಲು ನಿರ್ಮಾಣ ಮಾಡಿದ ಉನ್ನತ ಶಿಕ್ಷಣ ಸಂಸ್ಥೆಗಳು ಮುಖ್ಯ ಕಾರಣ. ಪ್ರಸ್ತುತ ನಮ್ಮ ಕರ್ನಾಟಕ ಭಾರತದಲ್ಲೇ ಹೆಚ್ಚು MBBS ವೈದ್ಯರನ್ನು ತಯಾರು ಮಾಡುವುದರಿಂದ ಹಿಡಿದು ಎಲ್ಲಾ ರೀತಿಯ ವಿದ್ಯಾವಂತರನ್ನು ಮತ್ತು ಕುಶಲ ಕಾರ್ಮಿಕರನ್ನು ತಯಾರು ಮಾಡುವ ಕಾರ್ಯದಲ್ಲಿ ನಮ್ಮ ದೇಶದಲ್ಲೇ ಮುಂದಿದೆ. ನಮ್ಮ ಕರ್ನಾಟಕದಲ್ಲಿ 62,229 ಶಾಲೆಗಳು, 413 ಡಿಗ್ರಿ ಕಾಲೇಜ್ಗಳು, 14 ಗೌರ್ಮೆಂಟ್ ಯೂನಿವರ್ಸಿಟಿಗಳು, 19 ಪ್ರೈವೇಟ್ ಯೂನಿವರ್ಸಿಟಿಗಳು, 325 ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಗಳು, 12 ಜೂನಿಯರ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಗಳು, 254 ಇಂಜಿನಿಯರಿಂಗ್ ಕಾಲೇಜ್ಗಳು, 70 ಮೆಡಿಕಲ್ ಕಾಲೇಜ್ಗಳು ಮತ್ತು 290 ನರ್ಸಿಂಗ್ ಕಾಲೇಜ್ಗಳನ್ನು ಹೊಂದಿದೆ. ಇಷ್ಟು ವಿದ್ಯಾಸಂಸ್ಥೆಗಳನ್ನು ಹೊಂದಿರುವ ನಮ್ಮ ರಾಜ್ಯ ನಮ್ಮ ದೇಶದಲ್ಲೇ ಪ್ರತಿಷ್ಠಿತ ಪುರಸ್ಕಾರವಾದ 8 ಜ್ಞಾನಪೀಠ ಪುರಸ್ಕಾರಗಳನ್ನು ಪಡೆದಿದೆ. ನಮ್ಮ ದೇಶದಲ್ಲೇ ಹೆಚ್ಚು ಜ್ಞಾನಪೀಠ ಪುರಸ್ಕಾರ ಪಡೆದ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನದಲ್ಲಿ ಬರುತ್ತದೆ. ವಿಕಿಪೀಡಿಯಾದಂತಹ ವಿಶ್ವದಲ್ಲೇ ಪ್ರಖ್ಯಾತಿ ಹೊಂದಿರುವ ಕಂಪನಿ ಕೂಡ ತನ್ನ ಲೋಗೋದಲ್ಲಿ ಕನ್ನಡ ಅಕ್ಷರ ಬಳಸಿದೆ. ಹಿಂದೆ ಕೆಲವು ಆಯ್ದ ಉದ್ಯೋಗಗಳಿಗೆ ಮಾತ್ರ ಬರುತ್ತಿದ್ದ ಉತ್ತರ ಭಾರತೀಯರು ಮತ್ತು ಅನ್ಯ ರಾಜ್ಯದವರು ಈಗ ಬೆಂಗಳೂರಿನಲ್ಲಿ ಆಟೋ ರಿಕ್ಷಾ, ಓಲಾ, ಊಬರ್ ಓಡಿಸಲಿಕ್ಕೆ ಮತ್ತು ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ತರದ ಕೆಲಸಗಳನ್ನು ಮಾಡಲು ಸಹಿತ ಬರುತ್ತಿದ್ದಾರೆ. ಇದಕ್ಕೆ ಕಾರಣ ಹೊರಗಿನ ರಾಜ್ಯಗಳಲ್ಲಿ ಹೆಚ್ಚು ಉದ್ಯೋಗಾವಕಾಶ ಇರದೇ ಇರುವುದು ಮತ್ತು ನಮ್ಮ ರಾಜ್ಯದಲ್ಲಿ ಎಲ್ಲಾ ರಾಜ್ಯದ ಜನರು ವಾಸ ಮಾಡುತ್ತಿದ್ದು ಬೇರೆ ರಾಜ್ಯದವರಿಗೆ ನಮ್ಮ ಬೆಂಗಳೂರು ಒಂದು ತರದ ತವರು ಮನೆ ರೀತಿ ಪ್ರಿಯವಾಗುವುದರಿಂದ ಹೊರಗಿನ ಜನರು ಬೆಂಗಳೂರಿಗೆ ಹೆಚ್ಚು ಬರಲು ಕಾರಣ. ಒಮ್ಮೊಮ್ಮೆ ನಮ್ಮ ಕರ್ನಾಟಕದ ಜನರ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದರೆ ಗಾಬರಿಯಾಗುತ್ತದೆ. ಏಕೆಂದ್ರೆ ಇದುವರೆಗೆ ಏನು ಯೋಚನೆ ಇಲ್ಲದೆ ಉದ್ಯೋಗ ಮಾಡಲು ಬೇಕಾದಷ್ಟು ಅವಕಾಶಗಳು ನಮ್ಮ ರಾಜ್ಯದಲ್ಲೇ, ಅದರಲ್ಲೂ ನಮ್ಮ ಬೆಂಗಳೂರಿಗರಿಗೆ ಅವರ ನಗರದಲ್ಲಿಯೇ ದುಡಿಯಲು ಅಥವಾ ಹೂಡಿಕೆ ಮಾಡಲು ಅವಕಾಶಗಳು ಇರುತ್ತಿದ್ವು. ಆದರೆ ಈ ದಿನಗಳಲ್ಲಿ ಹೊರಗಿನವರು ನಮ್ಮ ರಾಜ್ಯಕ್ಕೆ ಬರುತ್ತಿರುವ ಸಂಖ್ಯೆ ನೋಡಿದರೆ ನಮ್ಮವರಿಗೆ ಮುಂದೆ ಅವಕಾಶಗಳಿರುವುದಿಲ್ಲ ಎನ್ನುವಂತೆ ಕಾಣುತ್ತದೆ. ಏಕೆಂದ್ರೆ ಈಗ ಬೆಂಗಳೂರಿಗೆ ವಲಸೆ ಬರುತ್ತಿರುವ ಹೊರಗಿನ ಜನರು ಈಗಿರುವ ಸಂಬಳಕ್ಕಿಂತ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡಲು ಸಿದ್ಧರಿರುವುದು ಮತ್ತು ಹೆಚ್ಚು ಪ್ರೈವೇಟ್ ಕಂಪನಿಗಳು ಹೊರಗಿನವರಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡುತ್ತಿರುವುದು ಮುಖ್ಯ ಕಾರಣ. ಏಕೆಂದ್ರೆ ಹೊರಗಿನಿಂದ ಬಂದವರ ಮೇಲೆ ದಬ್ಬಾಳಿಕೆ ಮಾಡಿದ್ರು ಯಾರೂ ಕೇಳುವುದಿಲ್ಲ ಮತ್ತು ಹೆಚ್ಚು ಹೊತ್ತು ದುಡಿಸಿಕೊಂಡರೂ ಕಮ್ಮಿ ಸಂಬಳಕ್ಕೆ ಅವರುಗಳು ಕೆಲಸ ಮಾಡಲು ತಯಾರಾಗಿರುವುದು. ಅದರಲ್ಲಿಯೂ ಹೊರ ರಾಜ್ಯದವರು ಹೂಡಿಕೆ ಮಾಡಿರುವ ಕಂಪನಿಗಳಲ್ಲಿ
ಅವರದೇ ರಾಜ್ಯದಿಂದ ಜನರನ್ನು ತಂದು ಇಲ್ಲಿ ಕೆಲಸಕ್ಕೆ ಇಟ್ಟುಕೊಳ್ಳುತ್ತಾರೆ. ಯಾವುದೇ ಕಾರಣಕ್ಕೂ ಸ್ಥಳೀಯ ಕನ್ನಡಿಗರಿಗೆ ಅವಕಾಶ ನೀಡುವುದಿಲ್ಲ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇದುವರೆಗೆ ಹೊರ ರಾಜ್ಯಗಳಿಗೆ ಉದ್ಯೋಗ ಅರಸಿ ನಾವುಗಳು ಹೋಗಬೇಕಾಗಿ ಬರಬಹುದು ಎಂಬ ಸಣ್ಣ ಕಲ್ಪನೆಯೂ ಇಲ್ಲದ ಕನ್ನಡಿಗರಿಗೆ ಮುಂಬರುವ ದಿನಗಳಲ್ಲಿ ಬಹಳ ಕಷ್ಟಕರವಾಗಿರುವುದಂತೂ ಖಂಡಿತ. ಈಗ ಸರ್ಕಾರ ತಂದಿರುವ ಬಿಲ್ಗೆ ಖಂಡಿತ ದೊಡ್ಡ ಮಟ್ಟದಲ್ಲಿ ವಿರೋಧವಾಗುತ್ತದೆ. ಕೆಲವು ಶಕ್ತಿಗಳು ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನು ಅಸ್ತಿತ್ವಕ್ಕೆ ಬರಲು ಬಿಡುವುದಿಲ್ಲ. ವಿಪರ್ಯಾಸ ಅಂದ್ರೆ ಎಷ್ಟೋ ಜನ ಕನ್ನಡಿಗರೇ ರಾಜಕೀಯ ಕಾರಣಕ್ಕೆ ಅಥವಾ ಯಾರನ್ನೋ ಓಲೈಸುವ ಕಾರಣಕ್ಕಾಗಿ ಕನ್ನಡಿಗರಿಗಾಗಿಯೇ ತಂದ ಈ ಬಿಲ್ ಅನ್ನು ವಿರೋಧಿಸುತ್ತಾರೆ. ನನ್ನ ಪ್ರಕಾರ ಸರ್ಕಾರ ಈ ಬಿಲ್ ಅನ್ನು ಹಂತ ಹಂತವಾಗಿ ತರುವುದು ಉತ್ತಮ. ಉದಾಹರಣೆಗೆ ಸರ್ಕಾರ ಒಂದು ಕಂಪನಿಗೆ ಸಬ್ಸಿಡಿ ಅಥವಾ ಇನ್ಸೆಂಟಿವ್ ಗಳನ್ನು ಕೊಡುವುದಕ್ಕೆ ನಿಬಂಧನೆಗಳನ್ನು ಹಾಕಿ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಅವಕಾಶಗಳನ್ನು ಕೊಟ್ಟರೆ ಮಾತ್ರ ಸಬ್ಸಿಡಿ ಅಥವಾ ಇನ್ಸೆಂಟಿವ್ ಗಳನ್ನು ಕೊಡುವುದಾಗಿ ಕಾನೂನು ತರಬೇಕು. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೂಡಿಕೆ ಮಾಡಲು ಬರುವ ಕಂಪನಿಗಳಿಗೆ ಸರ್ಕಾರ ಸಬ್ಸಿಡಿ ಬೆಲೆಯಲ್ಲಿ ಭೂಮಿ ಕೊಡುವ ಮುಂಚೆ ಆ ಕಂಪನಿಯಲ್ಲಿ ಸೃಷ್ಟಿಯಾಗುವ ಉದ್ಯೋಗಾವಕಾಶಗಳಲ್ಲಿ ಸ್ಥಳೀಯರಿಗೆ ಕಡ್ಡಾಯವಾಗಿ ಮೀಸಲಾತಿ ಕೊಡುವ ಕರಾರು ಮಾಡಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಮುಗಿಸುವ ಸ್ಥಳೀಯ ಕನ್ನಡಿಗರಿಗೆ ಸ್ಕಿಲ್ ಟ್ರೈನಿಂಗ್ ತರದ ಕಾರ್ಯಕ್ರಮಗಳನ್ನು ದೊಡ್ಡ ಕಂಪನಿಗಳ ಸಹಯೋಗದೊಂದಿಗೆ ಕೊಡಿಸಬೇಕು. ಈ ತರದ ಕಾರ್ಯಕ್ರಮಗಳನ್ನು ರೂಪಿಸಲು ಪ್ರೈವೇಟ್ ಕಂಪನಿಗಳಿಗೆ ಸರ್ಕಾರ ಇನ್ಸೆಂಟಿವ್ ತರದ ಪ್ರೋತ್ಸಾಹಧನ ನೀಡಿ ಈ ಪ್ರೈವೇಟ್ ಕಂಪನಿಗಳಲ್ಲಿ ಹೆಚ್ಚು ಕನ್ನಡಿಗರಿಗೆ ಉನ್ನತ ಉದ್ಯೋಗ ಮಾಡುವ ಮತ್ತು ಸ್ಕಿಲ್ ಅನ್ನು ಕಲಿಯಲು ಸಹಾಯಕವಾಗಬೇಕು. ಉನ್ನತ ಶಿಕ್ಷಣ ನೀಡುತ್ತಿರುವ ಕರ್ನಾಟಕದ ಕಾಲೇಜ್ ಮತ್ತು ಯೂನಿವರ್ಸಿಟಿಗಳಲ್ಲಿ ಕಲಿಯುತ್ತಿರುವ ಯುವಜನಕ್ಕೆ ಆ ಓದುವ ಮಟ್ಟದಲ್ಲಿಯೇ ಅವರಿಗೆ ಮುಂದೆ ಕೆಲಸಕ್ಕೆ ಸೇರಲು ಬೇಕಾಗಬಹುದಾದ ಸ್ಕಿಲ್ ಮತ್ತು ಹೊಸ ವಿಷಯಗಳ ಬಗ್ಗೆ ತಿಳುವಳಿಕೆ ನೀಡುವ ವ್ಯವಸ್ಥೆ ಮಾಡಬೇಕು. ಸ್ಥಳೀಯ ಕನ್ನಡಿಗರಿಗೆ ಹೊಸ ಸ್ಟಾರ್ಟ್ಅಪ್ ತರದ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಸ್ಥಳೀಯ ಕನ್ನಡಿಗರಿಗೆ ಸ್ಪೆಷಲ್ ಇನ್ಸೆಂಟಿವ್ ಮತ್ತು ಬೆನಿಫಿಟ್ಗಳನ್ನು ಘೋಷಿಸಬೇಕು. ಈ ತರದ ನಿಯಮಗಳನ್ನು ಸರ್ಕಾರ ತಂದು ಇವುಗಳನ್ನು ಬಹಳ ಮುತುವರ್ಜಿ ವಹಿಸಿ ಕಾರ್ಯರೂಪಕ್ಕೆ ತರಬೇಕು. ಇವುಗಳನ್ನು ಗಮನಿಸಲು ನಮ್ಮ ರಾಜ್ಯದ ಪ್ರತಿ ತಾಲೂಕು ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿರುವ NGO ಮತ್ತು ಶಿಕ್ಷಣ ಸಂಸ್ಥೆಗಳ ಸಹಯೋಗದೊಂದಿಗೆ ಮುಂದೆ ನಮ್ಮ ಕರ್ನಾಟಕದ ಯುವಜನತೆಗೆ ನಮ್ಮ ರಾಜ್ಯ, ನಮ್ಮ ದೇಶ ಮತ್ತು ವಿದೇಶಗಳಲ್ಲಿನ ಉನ್ನತ ಉದ್ಯೋಗಗಳನ್ನು ಪಡೆಯುವ ಕುಶಲತೆಯನ್ನು ಕಲಿಸಬೇಕು. ನಮ್ಮ ರಾಜ್ಯ ಸರ್ಕಾರ ಈ ತರದ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ತರಬೇಕು ಮತ್ತು ಇದಕ್ಕೆ ಹೆಚ್ಚು ಹೂಡಿಕೆ ಮಾಡಬೇಕು. ಆಗ ಮಾತ್ರ ನಮ್ಮ ಕನ್ನಡಿಗರು ನಮ್ಮ ಕನ್ನಡದ ನೆಲದಲ್ಲಿ ಹೆಚ್ಚು ಉದ್ಯೋಗ ಗಳಿಸಿ ನೆಮ್ಮದಿಯ ಬದುಕನ್ನು ಬದುಕಲು ಸಾಧ್ಯ ಎಂದು ಅಭಿಪ್ರಾಯ ಪಡುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದೆ ನಾನು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮ್ಗೆ ಹೆಚ್ಚು ಇಷ್ಟ ಆಗ್ತದೆ ಅದನ್ನು ತಿಳಿಸಿ. ಮತ್ತೆ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.